ಮದುವೆ ಆಗುವಂತ ದುಂಬಾಲು ಬಿದ್ದಿದ್ದ ಕಿರಾತಕ ವಿವಾಹಕ್ಕೆ ನಿರಾಕರಿಸಿದ ಯುವತಿಯ ತಲೆ ಹೊಡೆದ. ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಇವನನ್ನ ಸರಿಯಾಗಿ ನೋಡ್ಬಿಡಿ. ಈತನ ಹೆಸರು ವೀರಪ್ಪ. ಮಗಳನ್ನ ಕೊಡ್ಲಿಲ್ಲ, ಮಗಳು ಮದುವೆಗೆ ಒಪ್ಲಿಲ್ಲ ಎನ್ನೋ ಕಾರಣಕ್ಕೆ ಯುವತಿ ಮತ್ತು ಮಾವನ ತಲೆಯನ್ನ ಹೊಡೆದಿರುವ ಘಟನೆಯೊಂದು ನಡೆದು ಹೋಗಿದೆ ಕಣ್ರಿ. ಅಂದಾಗೆ ಈ ರೀತಿಯ ಘಟನೆಗೆ ಸಾಕ್ಷಿಯಾಗಿರೋದು ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಜೋಡಕುರಳಿ ಗ್ರಾಮ. ರೌಡಿಯಂತೆ ವಿದ್ಯಾಶ್ರೀ ತಿಲಾರಿ ಎಂಬುವರ ಮನೆಗೆ ನುಗ್ಗಿದ್ದ. 10 ಜನರ ಗ್ಯಾಂಗ್ ಜೊತೆ ಬಂದು ಯುವತಿಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಸಾಲದಕ್ಕೆ ಭಾವಿ ಮಾವನ ಮೇಲೂ ಹಲ್ಲೆ ಮಾಡಿಸಿದ್ದಾನೆ. ಯುವತಿಯ ತಲೆಗೆ ಜೋರಾಗಿ ಹೊಡೆದು ಗಾಯಗಳಾಗಿವೆ. ರೌಡಿಗಳಂತೆ ಮನೆಗೆ ನುಗ್ಗಿ ಯುವತಿ ಮತ್ತು ಆಕೆಯ ಕುಟುಂಬ ಸದಸ್ಯರ ಮೇಲೂ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದು ಹೋಗ್ಬಿಟ್ಟಿದೆ. ಯುವತಿ ಊಟಕ್ಕೆ ಕುಳಿತಾಗ್ಲೇ ಏಕಾಏಕಿ ಬಂದ ಗ್ಯಾಂಗ್ ಕಣ್ಣಿಗೆ ಖಾರದ ಪುಡಿ ಎರಚಿ ಹಲ್ಲೆ ಮಾಡಿದ ರೌಡಿಗಳು. ಹೌದು, ವಿದ್ಯಾಶ್ರೀ ತಿಲಾರಿಯನ್ನ ಕಳೆದ 2 ವರ್ಷದಿಂದ ಒನ್ ಸೈಡ್ ಲವ್ ಮಾಡುತ್ತಿದ್ದ ವೀರಪ್ಪ ಕಜ್ಜನ್ನವರ್. ಆದ್ರೆ ಈತನನ್ನ ಮೂಸಿಯೂ ನೋಡಿರ್ಲಿಲ್ಲ ಈ ವಿದ್ಯಾಶ್ರೀ. ಆದ್ರೂ ಸಹ ಬೆನ್ನು ಬಿಡದ ಬೇತಾಳದಂತೆ ವಿದ್ಯಾಶ್ರೀಯನ್ನ ಮದುವೆಯಾಗುವಂತೆ ಕಳೆದ 2 ವರ್ಷಗಳಿಂದ ದುಂಬಾಲು ಬಿದ್ದಿದ್ದ. ಆದ್ರೆ ಯುವತಿ ಮಾತ್ರ ನಿರಾಕರಿಸುತ್ತಲೇ ಬಂದಿದ್ಲು. ಹೀಗಾಗಿ ಆಕೆಯ ಮೇಲೆ ಏಕಾಏಕಿ ಎರಗಿ ಕಬ್ಬಿಣದ ರಾಡ್ ನಿಂದ ಹಲ್ಲೆ ಮಾಡ್ಬಿಟ್ಟಿದ್ದ. ಅದಕ್ಕೂ ಮುಂಚೆ ಮುಖಕ್ಕೆ ಖಾರದ ಪುಡಿ ಎರಚಿ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ. ಫಸ್ಟ್ ಅವ್ರ ನಂಗ ಕೊಡ್ತೀರಂತ ನಮ್ಮ ಮನ್ಯಾಗ ನಮ್ಮ ಫಾದರ್ಗೆ ಮದರ್ಗೆಲ್ಲ ಬಂದು ಕೇಳಿದಾರೆ. ಕೊಡಂಗಿಲ್ಲ ಅಂತ ಹೇಳಿದಾರೆ. ಕೊಡಂಗಿಲ್ಲ ಅಂದ ಊರಾಗ ಎಷ್ಟು ಪಂಚರದಾರಲ್ಲ ಅವ್ರನ್ನೆಲ್ಲ ಮನೆಗೆ ಕಳ್ಸಿದಾರೆ. ಕೊಡ್ತಾರನ್ ಕೇಳ್ಬಾ ಅಂತೇಳಿ ಅವರು ಎಲ್ಲ ಇಲ್ಲ ಅಂತ ಹೇಳಿ ಕಳ್ಸಿದವು. ಅದಾದ ನಂತರ ಮತ್ತು ನಾ ಬ್ಯಾಂಕಿಗೆ ಹೋಗ್ತೀನಿ. ಡಿಗ್ರಿ ಮುಗಿದ ನಂತರ ಬ್ಯಾಂಕಿಗೆ ಹೋಗ್ತೀನಿ. ಅಲ್ಲಿ ಬ್ಯಾಂಕಿಗೆ ಬಂದರೆ ಬ್ಯಾಂಕಿಗೆ ಬರೋದ, ಏನೂ ಮಾತಾಡ್ಸೋಲಾಗೋದು, ಬರೋದಾ ಹೋಗೋದಾ. ನಮ್ಮ ಆಯಿಗಳು ಮನೆಗಿದ್ದೀನಿ, ಮನೆಗೆ ಹೋಗುತ್ನ್ಯಾಗೆಲ್ಲ ಅಡ್ಡು ಬರೋದಾ ನಿಲ್ಲೋದ ಫಾಲೋ ಮಾಡೋದೆಲ್ಲ ಮಾಡತ್ತೀರಿ. ನಮ್ಗೆ ಯಾರ್ಯಾರು ಪಂಚರ್ ಬಂದಿರಲ್ಲ ಅವರಿಗೆಲ್ಲ ಹೇಳಿ ಊರಾಗಿನವ್ರಿಗೆಲ್ಲರಿಗೂ ಹೇಳಿ ಮಾತಾಡಿದ ನಂತರನು ಆತ ಕಣ್ಣಿಗೆ ಹಾಕಿದ ಖಾರದ ಪುಡಿಯಿಂದ ಒದ್ದಾಡುತ್ತಿದ್ಲು ವಿದ್ಯಾಶ್ರೀ. ಇದೇ ವೇಳೆ ರಾಡ್ ನಿಂದ ತಲೆಗೆ ಏಟು ನೀಡಿದ್ದ. ಇತ್ತ ಪುಡಿ ರೌಡಿಗಳನ್ನ ಕರೆದುಕೊಂಡು ಬಂದು ಭಾವಿ ಅತ್ತೆ ಮಾವ ಅಂತನು ನೋಡದೆ ರೌಡಿಗಳನ್ನ ಬಿಟ್ಟು ಹಲ್ಲೆ ಮಾಡಿಸಿದ್ದ. ಅವರು ಮನೆಗೆ ನುಗ್ಗಿ ಇದ್ದ ಬದ್ದ ಎಲ್ಲ ವಸ್ತುಗಳನ್ನ ಚಲ್ಲಾಪಿಲ್ಲಿ ಮಾಡಿ ಹೋಗಿದ್ರು ಕಣ್ರಿ. ಅವರೆಲ್ಲ ಹೇಳಿ ಇನ್ನು ಮುಂದೆ ನೀ ಬರಬೇಡ ಅಂತ ಹೇಳಿದ ನಂತರನು ನಿನ್ನ ಬಂದು ನನ್ನ ಕೊಲೆ ಪ್ರಯತ್ನ ಮಾಡಿದಾರೆ. ನನಗೆ ಬಡೋದು ನಾನು ಎತ್ತಾಕೊಂಡು ಹೋಗ್ಬೇಕಂತ ಬಂದು ಮನೆಗಿನ ಸಾಮಾನೆಲ್ಲ ಬಡದು ಮುರಿದಾರಿ. ಬಾಗಿಲ ಎಷ್ಟು ಡೋರ್ ಕ್ಲೋಸ್ ಮಾಡ್ರೂ ದುಕ್ಲಾಶ್ ಬಂದು ಖಾರ ಹೋಗಿದ್ದು ಬಡದ. ನಾನು ಎಳ್ಕೊಂಡು ಹೋಗುವಾಗ ನಮ್ಮ ಪಪ್ಪಾಗೆ ಬಡಿಯೋದ ನನಗೆ ಬಡದಾರ. ವಿದ್ಯಾಶ್ರೀ ತಂದೆ ಹಾಗೂ ತಾಯಿ ಸೇರಿದಂತೆ 5 ಮನೆ ಸದಸ್ಯರ ಮೇಲೆ ಹಲ್ಲೆ ಮಾಡಿಸಿದ್ದ. ಮನೆಯಲ್ಲಿರುವ ಎಲ್ಲ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಹೋಗಿದ್ವು. ಇನ್ನು ವೀರಪ್ಪನ ವಿರುದ್ಧ ಯುವತಿ ಮನೆಯವರು ದೂರನ್ನ ನೀಡಿದ್ದಾರೆ. ಗಾಯಾಳುಗಳನ್ನ ಚಿಕ್ಕೋಡಿ ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಲಾಗಿದೆ. ಪರಾರಿಯಾದ ವೀರಪ್ಪನ ಹುಡುಕಾಟವನ್ನ ಪೊಲೀಸರು ಮಾಡ್ತಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ನಮ್ಮನ್ನು ಬಂದು ಬಡ್ದಾರ ಅವ್ರ ಮನೆ ಹೋಯ್ಕಿರಿ ಖಾರ ತೊಗೊಂಡು ಬಡ್ದ ಗಜ್ರಿ. ನಮ್ಮ ಹುಡುಗನ್ರಿ ಅವ ಬೇಡಾಕತ್ತಿದ್ರಿ ಸಾಲಿ ಕಲಿತಾದನ್ನ ಇಲ್ಲ ಅಂದಿದ್ರು ನಾವು. ಇಲ್ಲ ಅಂದ ಪೆಟ್ಟಿಗೆ ಬರೀ ಪಂಚರ್ ಒಳಗೆ ಮುಗಿಸಿದ್ರಿ. ಅದನ್ನು ಮುಗಿಸಿರೋ ಮತ್ತೆ ನಿನ್ನೆ ಬಂದು ಹಿಂಗೆ ಮಾಡಿ ನಿನ್ನೆ ಬಂದು ಖಾರ ತೊಗೊಂಡು ಗಜ್ರಿ ಎಲ್ಲ ಇದ ಮಾಡಿ ಹೋಗೋದ್ರಿ. ಹಿಂಗೆ ಬಡ್ದ ಅವ್ರು ಆಡೆಲ್ಲ ತೊಗೊಂಡು ಬಂದು ಬಡ್ದಾರಿ ಮತ್ತು ಖಾರ ಎಲ್ಲ ಗೊಜ್ಜದ್ರಿ. ಅವ್ರ ಮನ್ಯಾಗ ಹೆಣ್ಣಿನ ಆಸೆಗೆ ಬಿದ್ದವರ ಕತೆ ಇಷ್ಟು ಕಣ್ರಿ. ಇಷ್ಟ ಇಲ್ಲ ಅಂದ್ಮೇಲೆ ಬಿಟ್ಟು ಬಿಡ್ಬೇಕು. ಅದನ್ನ ಬಿಟ್ಟು ಹಲ್ಲೆ ಮಾಡಿದ್ರೆ ಯಾವ ಹೆಣ್ಣಾದ್ರೂ ಇವನೊಂದಿಗೆ ಇರ್ತಾರೆ ಹೇಳಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.